ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯಿತು, ಆಮೇಲೆ ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಲಿಟಲ್ ಆರ್ಟ್. ಇದೊಂದು ತೆಲುಗು ಮೂವಿ. ಮೌಳಿ, ತರುಣ್, ಪ್ರಶಾಂತ್ ಇವರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆನೇ ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿದ್ದರು. ಇನ್ನು ತೆಲುಗುನಲ್ಲಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಇದು. ನಿಜ ಹೇಳಬೇಕು ಅಂದರೆ ಈ ಒಂದು ಸಿನಿಮಾ ಮನಸ್ಫೂರ್ತಿಯಾಗಿ ನಗಿಸ್ಬಿಡ್ತು ಕಣ್ರಿ. ಸೀರಿಯಸ್ನೆಸ್ ಏನೂ ಇಲ್ಲ, ಒಂದೊಳ್ಳೆ ಕಾಮಿಡಿ ಫಿಲಮ್ನ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಸಿನಿಮಾ ಇದು. ಅದರಲ್ಲೂ ಯೂತ್ಸ್ಗಂತೂ ನಿಬ್ಬಿಸ್ಗಂತೂ ತುಂಬ ಇಷ್ಟ ಆಗ್ತಕ್ಕಂಥ ಸಿನಿಮಾ ಇದು. ಸ್ಟೋರಿ ಡಲ್ ಆಗುತ್ತೆ ಅನ್ನೋ ಟೈಮಲ್ಲಿ ಮೌಳಿ ಮತ್ತು ಅವನ ಫ್ರೆಂಡ್ಸು ಸೇರಿ ನಮ್ಮನ್ನೆಲ್ಲ ಮನಸ್ಫೂರ್ತಿಯಾಗಿ ನಗಿಸಿ ಸ್ಯಾಟಿಸ್ಫೈ ಮಾಡ್ತಾರೆ. ತೆಲುಗಿನ ಫೇಮಸ್ ಆ್ಯಕ್ಟರ್ ಆದಂಥ ರಾಜೀವ್ ಕನಕಾಲ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಕೂಡ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಲ್ಲಿ. ಹೀರೋ ಅಖಿಲ್ನ ತಂದೆಯಾಗಿ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಂಸೆಟ್ನಲ್ಲಿ ಫೇಲ್ ಆದಂಥ ಅಖಿಲ್ ಮತ್ತು ಅವನ ಫ್ರೆಂಡ್ಸು ಮತ್ತೆ ಕೋಚಿಂಗೋಸ್ಕರ ಸೇರ್ಕೊಳ್ತಾರೆ. ಅಂಥ ಟೈಮಲ್ಲಿ ಕಾರ್ತಿಕೇಯನಿ ಅನ್ನೋ ಒಂದು ಹುಡುಗಿ ಸಿಗ್ತಾಳೆ. ಇವರಿಬ್ಬರ ಮಧ್ಯೆ ಲವ್ ಹೆಂಗಾಗುತ್ತೆ, ಮುಂದೆ ಫ್ಯೂಚರಲ್ಲಿ ಯಾವ ಥರ ಇವರು ಸ್ಟ್ರಗಲ್ನ ಫೇಸ್ ಮಾಡ್ತಾರೆ ಅನ್ನೋದನ್ನು ಒಂದು ಕಾಮಿಡಿ ವೇನಲ್ಲಿ ತುಂಬ ಚೆನ್ನಾಗೇ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಮೌಳಿ ಮತ್ತು ಮೌಳಿ ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಗುರು. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರು. ಇವರಿಬ್ಬರು ಮಾತ್ರ ಫಿಲಮ್ನ ಒಂದು ಸೈಡ್ ಡಾಮಿನೇಷನ್ ಮಾಡಿ ಬಿಸಾಕಿದ್ರು. ಇವರ ಒಂದು ಕಾಮಿಡಿ ಟೈಮಿಂಗಿಂದ ಸಿನಿಮಾ ಫುಲ್ಲು ಒಂದು ಥರ ಮ್ಯಾನೇಜ್ ಮಾಡುತ್ತೆ. ಡೈರೆಕ್ಟರ್ ಬಂದ್ಬಿಟ್ಟು ಸಾಯಿ ಮಾರ್ತಾಂಡ್ ಅಂತ. ಇವರ ಒಂದು ಕಾಂಟ್ರಿಬ್ಯೂಟು ಓಲ್ಡ್ ಸ್ಟೋರಿನಲ್ಲಿ ನಡೆಯುತ್ತೆ. ಬಟ್ ಅದಕ್ಕೆ ಸರಿಯಾಗಿ ಕ್ಯಾರೆಕ್ಟರಲ್ಲಿ ಡಾಮಿನೇಷನ್ ಮಾಡಿರೋದು ಮೌಳಿ ಮತ್ತು ಅವನ ಫ್ರೆಂಡು. ಸ್ಮಾಲ್ ಬಜೆಟಲ್ಲಿ ಬಂದಂಥ ಈ ಒಂದು ಸಿನಿಮಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ನ ತೊಗೊಂಡು ಥಿಯೇಟರ್ನಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಂಡಿದೆ. ಸಿನಿಮಾ ಪ್ರಸ್ತುತಕ್ಕೆ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ, ಯಾಕಂದರೆ ಸ್ಮಾಲ್ ಬಜೆಟ್ ಸಿನಿಮಾ ಆದ್ರಿಂದ. ಮುಂದೇನಾದರೂ ರಿಲೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತೆಲುಗು ಮೇಲೆ ಅಷ್ಟು ಸ್ವಲ್ಪ ನಾಲೆಡ್ಜ್ ಇರೋರು ನೋಡೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಕನ್ನಡ ಡಬ್ಬಿಂಗ್ ಬರೋವರೆಗೂ ವೆಯ್ಟ್ ಮಾಡಿ. ಬಂದೇ ಬರುತ್ತೆ ಈ ಒಂದು ಸಿನಿಮಾ ಕನ್ನಡ ಡಬ್ಬಿಂಗ್ ವರ್ಷನಲ್ಲಿ. ನಾನು ಕೇಳಿದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಒಂದೊಳ್ಳೆ ಗುಡ್ ವಾಚ್ ಆಗುತ್ತೆ. ನೋಡಿಲ್ಲ ಅಂದರೆ ನೋಡಿ. ಆಲ್ರೆಡಿ ಈ ಒಂದು ಸಿನಿಮಾನ ನೋಡಿದರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.